ನಮ್ಮ ಮೆಟ್ರೋದಲ್ಲಿ ಲೋಕೋ ಪೈಲಟ್ ಹುದ್ದೆಗಳ ನೇಮಕಾತಿ ವಿಚಾರವಾಗಿ ವಿವಾದ ಶುರುವಾಗಿದೆ. ಈ ವಿಚಾರವಾಗಿ ಕನ್ನಡ ಸಂಘಟನೆಗಳು ಸಿಡಿದೆದ್ದಿದ್ದು ಈ ಬೆನ್ನಲ್ಲೇ ನಮ್ಮ ಮೆಟ್ರೋ ಅಧಿಕಾರಿಗಳು ಹೊಸ ಆದೇಶ ಹೊರಡಿಸೋಕೆ ಸಜ್ಜಾಗಿದ್ದಾರೆ. ಇದರ ರಿಪೋರ್ಟ್ ಇಲ್ಲಿದೆ. ನಮ್ಮ ಮೆಟ್ರೋದಲ್ಲಿ ನೇಮಕಾತಿಯಲ್ಲಿ ಕನ್ನಡ ಅಭ್ಯರ್ಥಿಗಳ ಕಡೆಗಣನೆ. ಬಿಎಂಆರ್ಸಿಎಲ್ ವಿರುದ್ಧ ಭಾರೀ ಆಕ್ರೋಶ. ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲು ಮುಂದಾದ ನಮ್ಮ ಮೆಟ್ರೋ ಲೋಕೋ ಪೈಲಟ್ಗಳ 50 ಹುದ್ದೆಗಳಿಗೆ ಕನ್ನಡ ಅಭ್ಯರ್ಥಿಗಳನ್ನ ಕಡೆಗಣನೆ ಮಾಡಿರುವ ಬಿಎಂಆರ್ಸಿಎಲ್ ನಡೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಭಾರೀ ವಿರೋಧದ ಬಳಿಕ ಬಿಎಂಆರ್ಸಿಎಲ್ ಎಚ್ಚೆತ್ತುಕೊಂಡಿದ್ದು ಲೋಕೋ ಪೈಲಟ್ಗಳ ಹುದ್ದೆಗಳಿಗೆ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಲು ಮುಂದಾಗಿದೆ. ಇನ್ನೆರಡು ದಿನದಲ್ಲಿ ಕನ್ನಡಿಗರಿಗೆ ಅವಕಾಶ ಕುರಿತ ಆದೇಶ ಹೊರಡಿಸಲು ಬಿಎಂಆರ್ಸಿಎಲ್ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ನಾವು ಸಹ ರಾಜ್ಯ ಸರ್ಕಾರದ ನೀತಿ ನಿಯಮಗಳನ್ನ ಫಾಲೋ ಮಾಡಬೇಕಾಗ್ತದೆ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗಿರಬೇಕು ಈ ನೋಟಿಫಿಕೇಶನ್ ಅಲ್ಲಿ. ಇದರ ಬಗ್ಗೆ ಸರಿಪಡಿಸಲಿಕ್ಕೆ ಕಂಡಕ್ಟರ್ ಯೆಲ್ಲೋ ಲೈನ್ ಅಲ್ಲಿ ಹೊಸ ಲೋಕೋ ಪೈಲಟ್ಗಳ ಅವಶ್ಯಕತೆ ಇದೆ. ನಮ್ಮ ಜನರು ಇಲ್ಲಿನೇ ನಮಗೆ ಗೊತ್ತು, ನಮ್ಮ ಜನರು ಸಹ ಟ್ರೈನಿಂಗ್ ಆಗಿಬಿಟ್ಟು ಬೇರೆ ಮೆಟ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿಬಿಟ್ರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಜನರು ನಮ್ಮ ಮೆಟ್ರೋದಲ್ಲಿ ಕೆಲಸ ಮಾಡಲಿಕ್ಕೆ ಖಂಡಿತ ಬರುತ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಇದೊಂದು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಸ್ವಲ್ಪ ಏನಾದರೂ ನಮ್ಮ ವರ್ಡಿಂಗ್ಸ್ ನಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ಬಿಟ್ರೆ ಖಂಡಿತ ಸರಿಪಡಿಸಿ. ಈ ಹುದ್ದೆಗಳಿಗೆ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿ ಹಾಕದಂತ ರೂಲ್ಸ್ ಮಾಡಲಾಗಿತ್ತು. ಈ ನೇಮಕಾತಿಯಲ್ಲಿ ಕೇವಲ ಚೆನ್ನೈ ಮತ್ತು ಹೈದರಾಬಾದ್ ಮೆಟ್ರೋದಲ್ಲಿ ಕೆಲಸ ಮಾಡುತ್ತಿರುವ ಯುವತಿಯರನ್ನ ತಮ್ಮ ಮೆಟ್ರೋಗೆ ಕರೆದುಕೊಂಡು ಬರಲು ಪ್ಲಾನ್ ಮಾಡಲಾಗಿದೆ. ಬಿಎಂಆರ್ಸಿಎಲ್ ಅಧಿಕಾರಿಗಳು ಅರ್ಜಿಯಲ್ಲಿ ಕೇಳಿರುವ ಮಾನದಂಡಗಳನ್ನ ಗಮನಿಸಿದ್ರೆ ಕರ್ನಾಟಕ ಅಭ್ಯರ್ಥಿಗಳು ಯಾರೂ ಅರ್ಜಿ ಸಲ್ಲಿಸದಂತೆ ರೂಲ್ಸ್ ಇದೆ ಅಂತ ಕನ್ನಡ ಸಂಘಟನೆಗಳು ಹಾಗೂ ಬಿಎಂಆರ್ಸಿಎಲ್ ನೌಕರರ ಸಂಘ ವಿರೋಧ ವ್ಯಕ್ತಪಡಿಸಿತ್ತು. 3 ವರ್ಷ ಟ್ರೈನ್ ಓಡಿಸಿರುವ ಅನುಭವವನ್ನ ಬಿಎಂಆರ್ಸಿಎಲ್ ಕೇಳಿದೆ. ರಾಜ್ಯದಲ್ಲಿ ಈ ಅನುಭವ ಹೊಂದಿರೋ ಅಭ್ಯರ್ಥಿಗಳಿಲ್ಲ ಅಂತ ಈ ಆದೇಶವನ್ನ ಬಿಎಂಆರ್ಸಿಎಲ್ ಹೊರಡಿಸಿತ್ತು. ನಮ್ಮ ಮೆಟ್ರೋ HR ಡಿಪಾರ್ಟ್ಮೆಂಟ್ನಲ್ಲಿ ಆಂಧ್ರಪ್ರದೇಶ ಮತ್ತು ಚೆನ್ನೈ ಮೂಲದವರು ಇದ್ದಾರೆ. ಕನ್ನಡದ ಅಭ್ಯರ್ಥಿಗಳು ಆಯ್ಕೆಯಾಗದಂತೆ ಈ ರೀತಿಯಲ್ಲಿ ಮಾಡಿದ್ದಾರಂತೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹಲವು ಸಂಘಟನೆಗಳ ವಿರೋಧ ಪ್ರತಿಭಟನೆಗಳಿಂದ ಇದೀಗ ಹೊಸ ಆದೇಶವನ್ನ ಹೊರಡಿಸಲು ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದಾಗಿದ್ದು ಯಾವೆಲ್ಲ ಹೊಸ ಮಾನದಂಡಗಳನ್ನ ಈ ಬಾರಿ ಕೇಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.